ನಾನು ಇವತ್ತಿನ ಮೇಜರ್ ಬಿಲ್ಡರ್ಸ್ ಮೀಟಿಂಗನ್ನು ಅಟೆಂಡ್ ಮಾಡ್ತೀನಿ. ಏನಾಯಿತು ಅಂತ ಆಮೇಲೆ ತಿಳಿಸ್ತೀನಿ. ಪಾರ್ವತಿಗೆ ಏನೂ ಆಗಲ್ಲ, ಸಮಾಧಾನ ಮಾಡ್ಕೋ. ಮಿಸ್ಟರ್ ಆದಿತ್ಯ, ನಮ್ಮ ಕಡೆಯಿಂದ ಎಲ್ಲ ರೀತಿಯಲ್ಲೂ ಟ್ರೈ ಮಾಡಿದ್ವಿ. ಎಲ್ಲೂ AB ನೆಗೆಟಿವ್ ಬ್ಲಡ್ಡು ಅವೈಲಬಲ್ ಇಲ್ಲ. ನೀವೆಲ್ಲಾದರೂ ವ್ಯವಸ್ಥೆ ಮಾಡಿದ್ರಾ? ಡಾಕ್ಟರ್, ಅದು ಅಂದರೆ ಅರೇಂಜ್ ಆಗಿಲ್ಲ. ಓ ಮೈ ಗಾಡ್, ಇನ್ 1 ಅವರಲ್ಲಿ ಬ್ಲಡ್ ಅರೇಂಜ್ ಆಗಿಲ್ಲ ಅಂದರೆ ಪಾರ್ವತಿಯವ್ರನ್ನ ಬದುಕಿಸ್ಕೊಳ್ಳೋದು ಇಂಪಾಸಿಬಲ್. ಡಾಕ್ಟ್ರೆ, ನಮ್ಮ ಅಕ್ಕಂಗೆ ಏನೂ ಆಗಬಾರ್ದು. ನಮ್ಮ ಅಕ್ಕಂಗೆ ನಾನು ರಕ್ತ ಕೊಡ್ತೀನಿ. ಇನ್ಮೇಲೆ ಅವಳನ್ನ ಯಾವತ್ತೂ ರೇಗ್ಸಲ್ಲ ಡಾಕ್ಟ್ರೆ. ದೇವರಾಣೆಗೂ ಅವಳ ಆಸೆ ಅಂತ ನಾನು ಸ್ಕೂಲ್ಗೆ ಹೋಗಿ ದೊಡ್ಡ ಆಫೀಸರ್ ಆಗ್ತೀನಿ ಡಾಕ್ಟ್ರೆ. ನಿಮ್ಮ ಕೈ ಮುಗಿತೀನಿ ಡಾಕ್ಟ್ರೆ. ಮಿಸ್ಟರ್ ಆದಿತ್ಯ, ಪ್ಲೀಸ್ ಟ್ರೈ ಯುವರ್ ಬೆಸ್ಟ್. ನಾನು ಈಗಲೇ ಪ್ಯಾನ್ ಇಂಡಿಯಾ ಒಂದ್ಸತಿ ಚೆಕ್ ಮಾಡಿಸ್ತೀನಿ. ಫ್ಲೈ ಮಾಡಿಸ್ಬೋದಾ ನೋಡೋಣ. ಡಾಕ್ಟರ್ ಹತ್ರ ಮಾತಾಡಿದೆ. ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವಳ ಬ್ಲಡ್ ಗ್ರೂಪ್ ರೇರ್ ಬ್ಲಡ್ ಗ್ರೂಪ್ AB ನೆಗೆಟಿವ್. ಜೀವಗಳನ್ನ ಕಾಪಾಡೋಕೆ ಹಿಂದೂ ಮುಂದೆ ನೋಡದೆ ಇರೋ ಪಾರ್ವತಿ ಜೀವನ ಅವಳು ಭಕ್ತಿಯಿಂದ ಸೇವೆ ಮಾಡೋ ಆ ದೇವರೇ ಕಾಪಾಡಬೇಕಮ್ಮ. ಯಾರಾದರೂ ದೊಡ್ಡ ಮನ್ಸು ಮಾಡಿ ಅವಳಿಗೆ ಬ್ಲಡ್ ಕೊಡೋಕೆ ಅವಳ ಜೀವ ಉಳಿಯುತ್ತಮ್ಮ. ಸೋಮು, ಕಾಲೋ ಮೀರೋಯ್ತು ಮಿಸ್ಟರ್ ಆದಿತ್ಯ. ಇನ್ನು ಮಿರಾಕಲ್ ಆದರೂ ಆ ಹುಡುಗಿ ಉಳಿಯೋದು ತುಂಬ ಕಷ್ಟ. ಡಾಕ್ಟ್ರೇ, ದಯವಿಟ್ಟು ಹಾಗನ್ಬೇಡಿ. ಎಲ್ಲ ನಿಮ್ಮ ಕೈಲೇ ಇದೆ. ನಮ್ಮ ಕಡೆ ಡಾಕ್ಟ್ರನ್ನ ದೇವರು ಅಂತಾರೆ. ಖಂಡಿತ ನಿಮಗೆ ನನ್ನ ಮಗಳನ್ನ ಉಳಿಸ್ಕೊಡೋ ಶಕ್ತಿ ಇದೆ. ನನ್ನ ಮಗಳನ್ನು ಉಳಿಸ್ಕೊಡಿ ಡಾಕ್ಟ್ರೇ, ನನ್ನ ಮಗಳನ್ನ ಉಳಿಸ್ಕೊಡಿ. ಮಿಸ್ಟರ್ ಆದಿತ್ಯ, ಪ್ಲೀಸ್ ಕಂಟ್ರೋಲ್ ಹಿಮ್. ನಂಗೆ ಗೊತ್ತು ಕಷ್ಟ ಆಗತ್ತೆ. ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳಿ. ನಾನು ಬೇರೆ ಕಡೆ ಬ್ಲಡ್ಗೆ ಹೇಳಿ ಕಳಿಸಿದ್ದೀನಿ. ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್. ನೀವು ಪ್ರಯತ್ನ ಮಾಡ್ತಾ ಇರಿ. ದೇವರಿದ್ದಾನೆ. ಎಲ್ಲಿದ್ದಾರೆ ಯಜಮಾನ್ರಿ ದೇವರು? ಯಾವಾಗಲೂ ಬೇರೆಯವರು ಸಹಾಯ ಮಾಡೋದು ಕೊಟ್ಟು ನನ್ನ ಮಗಳಿಗೇನೆ ಸಂಕಷ್ಟಕ್ಕೆ ಸಿಕ್ಕಾಕಿಸ್ತಾನೆ. ನನ್ನ ಮಗಳ ಪಾಲಿಗೆ ಎಲ್ಲಿದ್ದಾನೆ ದೇವರು? ತನ್ನ ಪಾಲಕ್ಕೆ ತಾನು ಹಳ್ಳಿನಲ್ಲಿ ಆಟ ಆಡ್ಕೊಂಡು ಬೆಳೀತಾ ಇದ್ಲು. ಅವಳನ್ನ ಸಿಟಿಗೆ ಕರ್ಕೊಂಡು ಬಂದ್ಬಿಟ್ಟು ನಾನೇ ಸಾವಿನ ದೌಡಕ್ಕೆ ತಳ್ಳಿಬಿಟ್ಟೆ.
ಇವನ್ನ ತಡಿಬಾರ್ದಾಗಿತ್ತ ದೇವರು? ಎಲ್ಲಿದ್ದಾನೆ ದೇವರು? ಅಖಿಲಾಂಡೇಶ್ವರಿ ಅಮ್ಮನವರು ಅಂದರೆ ಪೂಜೆ ಮಾಡ್ತಾಳೆ ನನ್ನ ಮಗಳು. ಅವರೊಂದು ಮಾತು ಕೇಳೋದಕ್ಕೆ ಹಗಲು ರಾತ್ರಿ ಕಾಯ್ತಿರ್ತಾಳೆ. ಅವ್ರ ಸೇವೆಗೋಸ್ಕರನೇ ಹುಟ್ಟಿದ್ದೀನಿ ಅನ್ನೋ ಅಷ್ಟು ಭಕ್ತಿ ಅವಳಿಗೆ. ಅಂಥವಳಿಗೆ, ಆ ಹುಡುಗಿಗೆ ಈ ಗತಿನ ಯಜಮಾನ್ರೆ, ಎಲ್ಲಿದ್ದಾನೆ ದೇವರು? ಅಮ್ಮ, ಅಮ್ಮವ್ರೆ, ಆದಿ, ಬ್ಲಡ್ ಕೊಡಕ್ಕೆ ಬಂದಿದ್ದೀನಿ. ಅಖಿಲ, ನೀನು ಬ್ಲಡ್ ಕೊಡೋದಕ್ಕೆ ಬರ್ತೀಯ ಅಂತ ನಾವ್ಯಾರೂ ಅನ್ಕೊಂಡೇ ಇರಲಿಲ್ಲ. ನನಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ತನ್ನ ಪ್ರಾಣನೇ ಒತ್ತೆ ಇಟ್ಬಿಟ್ಲಲ್ಲ ಆ ಹುಡುಗಿ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಅಖಿಲ? ಪ್ರೀತು ದಿಶನ್ ಎಂಗೇಜ್ಮೆಂಟ್ ನಿಂತು ಹೋದ್ಮೇಲೆ ಪಾರ್ವತಿ ಒಬ್ಬಳ ಹತ್ರನೇ ನಾನು ಮಾತಾಡಿದ್ನಲ್ಲ, ಆಗ ನಾನು ಅವಳಿಗೆ ಏನು ಹೇಳಿದ್ದೆ ಗೊತ್ತಾ? ಏನು ಹೇಳಿದ್ದೆ? 7 ದಿನಗಳಲ್ಲಿ ದಿಶಾ ಪ್ರೀತು ಒಬ್ರನ್ನೊಬ್ರು ಮನಸಾರೆ ಒಪ್ಕೊಂಡು ಒಟ್ಟಿಗೆ ಜೀವನ ಮಾಡೋದಕ್ಕೆ ತಯಾರಾಗಬೇಕು. ಇದಿಷ್ಟು ನೀನೇ ಮಾಡಬೇಕು. ಅಖಿಲ, ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಜೀವ ಕಳ್ಕೊಳ್ಳೋ ಪರಿಸ್ಥಿತಿಲಿದ್ದಾಗ ದೇವ್ರ ಥರ ಬಂದು ನನ್ನನ್ನು ಕಾಪಾಡಿದ್ಲು. ನಿನಗೆ ಹಾವು ಕಷ್ಟದಾಗ ವಿಷ ತೆಗೆದು ನಿನ್ನನ್ನು ಕಾಪಾಡಿದ್ಲು. ಈಗ ನಮ್ಮ ಪ್ರೀತು ಬಾಳನ್ನ ಸರಿ ದಾರಿಗೆ ತರೋದಕ್ಕೆ ತನ್ನ ಪ್ರಾಣನ ಒತ್ತೆ ಇಟ್ಟಿದ್ದಾಳೆ. ನಿಜವಾಗ್ಲೂ ಪಾರು ತುಂಬ ದೊಡ್ಡ ಗುಣ ಅಲ್ವಾ? ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಈ ಮಟ್ಟಕ್ಕೆ ಹೋಗೋರನ್ನ ನಾನು ನೋಡೇ ಇರಲಿಲ್ಲ. ಈ ವಿಷಯದಲ್ಲಿ ಪಾರ್ವತಿ ನನ್ನ ಥರನೇ. ಅದಕ್ಕೆ ನಾನು ಅವಳಿಗೆ ರಕ್ತ ಕೊಡೋದಕ್ಕೆ ಮುಂದೆ ಬಂದೆ. ಆಪರೇಷನ್ ಚೆನ್ನಾಗಾಗಿರುತ್ತೆ ಅಲ್ಲ? ನನ್ನ ಮಗಳಿಗೆ ಏನೂ ಆಗಿರಲ್ಲ ಅಲ್ಲ? ಹನುಮಂತು, ಆಪರೇಷನ್ ಮಾಡಿ ICU ಹಾಕಿದಾರೆ ತಾನೆ? ಡಾಕ್ಟ್ರು ಬಂದು ಹೇಳೋವರೆಗೂ ಸ್ವಲ್ಪ ತಡ್ಕೋ. ಸಾರ್ಥಿ, ಏನೂ ಆಗಿರಲ್ಲ, ನೀವು ಕಾಮಾಗಿರಿ. Mr. Aditya, it's a medical miracle. Operation success. She's saved.
ನೀವೇ ನಮ್ಮ ಪಾಲಿನ ದೇವರು ಡಾಕ್ಟ್ರೆ. ನಾನು ದೇವರಲ್ಲ, ಸರಿಯಾದ ಸಮಯಕ್ಕೆ ಬಂದು ಬ್ಲಡ್ ಕೊಟ್ರಲ್ಲ, ಇವ್ರ ದೇವರು. ಎನಿವೆ, ಈಗ ಸದ್ಯಕ್ಕೆ ಶಿ ಈಸ್ ಔಟ್ ಆಫ್ ಡೇಂಜರ್. ಸದ್ಯಕ್ಕೆ ಅಂದರೆ ಏನು ಡಾಕ್ಟರ್ ಅರ್ಥ? ನೋಡಿ, ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಯಾವಾಗ ಪ್ರಜ್ಞೆ ಬರುತ್ತೆ, ಅವ್ರು ನಮ್ಮ ಟ್ರೀಟ್ಮೆಂಟ್ಗೆ ಹೇಗೆ ಸ್ಪಂದಿಸ್ತಾರೆ ಅನ್ನೋದು ಮುಖ್ಯ ಆಗತ್ತೆ. ಒಂದು ವಾರ ಆಗ್ಬೋದು, 1 ತಿಂಗಳಾಗ್ಬೋದು, ವರ್ಷನೂ ಆಗ್ಬೋದು, ಅಥವಾ ಬರ್ದೇನೂ ಇರ್ಬೋದು. ಡಾಕ್ಟರ್, ಜೀವಕ್ಕೇನು ಭಯ ಇಲ್ಲ ಅಂದರೆ? ಜೀವಕ್ಕೇನು ಭಯ ಇಲ್ಲ, ಆದರೆ ಪ್ರಜ್ಞೆ ಬಂದಿಲ್ಲ ಅಂದರೆ ಬದುಕಿದ್ದು ಸತ್ತ ಹಾಗೆ ಅಲ್ವಾ? ಒಂದ್ಸತಿ ದೇವ್ರ ಕೈ ಹಿಡ್ದಿದ್ದಾನೆ, ಉಳಿಸ್ಕೊಡ್ತಾನೆ ಅನ್ನೋ ನಂಬಿಕೆ ಇಟ್ಕೊಳ್ಳೋಣ. ಇಷ್ಟು ದೂರ ತಾವಿಲ್ಲಿಗೆ ಬಂದಿದ್ದರ ಕಾರಣ? ಗುರುಗಳೇ, ಇಷ್ಟು ದಿನ ನಾನು ನನಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಒಳಿತಿಗೋಸ್ಕರ ಮಾತ್ರ ಬೇಡ್ಕೊಳ್ಳೋದಕ್ಕೆ ಬರ್ತಿದ್ದೆ. ಮೊದಲನೇ ಸಲ ಬೇರೆ ಒಂದು ಕಾರಣಕ್ಕೆ ಬಂದಿದ್ದೀನಿ. ಶಕ್ತಿ, ಹೆಣ್ಣನ್ನ ಆದಿಶಕ್ತಿ ಅಂತಾರೆ. ಈಗ ನೀವು ಬಂದಿರೋ ಕಾರಣ ಕೂಡ ಅಂತಹದ್ದೇ ಒಂದು ಆದಿಶಕ್ತಿಯ ವಿಚಾರವಾಗಿ ಅಲ್ವಾ? ಹೌದು ಗುರುಗಳೇ, ನಮ್ಮ ಮನೇಲಿ ಕೆಲಸ ಮಾಡೋ ಹುಡುಗಿ, ಕಸ ಹೊಡೆಯೋರಿಂದ ಹಿಡಿದು ಕವಚ ತೊಡೋರವ್ರಿಗೂ ಒಂದು ಮನೆಗೆ ಮುಖ್ಯವಾಗ್ತಾರೆ. ಹಾಗೆ ನಿಮ್ಮ ಬದುಕಿಗೂ ಆ ಶಕ್ತಿ ಮುಖ್ಯವಾಗಿದೆ. ನಿಲ್ಲಬೇಕಾಗಿದ್ದ ನಿಮ್ಮ ಉಸಿರಿಗೆ ಹೊಸ ಜೀವ ತುಂಬಿದೆ. ಹೌದು ಗುರುಗಳೇ, ಅವಳು ನನ್ನನ್ನು ಕಾಪಾಡಿದಾಳೆ. ಆದರೆ ಇವತ್ತು ಅವಳನ್ನೇ ಕಾಪಾಡಬೇಕಾದ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಿಮ್ಮ ಮೊರೆ ಬಂದೆ. ಧರ್ಮ ಕರ್ಮಗಳೆಲ್ಲ ನಮ್ಮನ್ನಿಲ್ಲೇ ಕಾಯುತ್ತವೆ. ಕಷ್ಟ ಕೊಡೋನು ಅವನೇ, ಅದಕ್ಕೆ ಪರಿಹಾರ ಹೇಳೋನು ಅವನೇ. ಆ ದೇವ್ರನ್ನ ಉಳಿಸ್ಕೊಳ್ಳೋಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡಿ ಶಕ್ತಿ ಉಳಿಬೇಕು. ಶಕ್ತಿ ಉಳಿದ್ರೆ ಅಲ್ವೇ ನಿಶಕ್ತಿ ಹೋಗೋದು. ಆ ಶಕ್ತಿಯನ್ನು ಉಳಿಸ್ಕೊಳ್ಳೋ ಅವಕಾಶನ ಬಹುಶಃ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಆ ದೇವರೇ ಅವಳನ್ನು ಕಾಪಾಡಬೇಕು. ಆ ಹುಡುಗಿ ಯಾರನ್ನ ದೇವರು ಅಂತ ನಂಬಿದಾಳೋ ಆ ದೇವರು ಅವಳನ್ನ ಕಾಪಾಡಬೇಕು. ನಾನ ಮನೆ ಕಾಲಿಡುವಾಗ ನಿನ್ನ ಕಾಲ್ ಹೆಜ್ಜೆ ಸದ್ದು ನನಗಲ್ಲಿ ಕೇಳಿಸಬಾರ್ದು. ನಾನ ಮನೇಲಿ ಉಸಿರಾಡುವಾಗ ನಿನ್ನ ಉಸಿರು ಇರಬಾರ್ದು. ಆ ಮನೆಯವ್ರ ನೆಮ್ಮದಿಗೋಸ್ಕರ ನಿನ್ನ ಉಸಿರನ್ನ ಬಿಡ್ತೀಯ. ಯಾಕೆ ದಿಶಾ ನರ್ವಸ್ ಆಗಿದ್ಯಾ? ನರ್ವಸ್ ಆಗದೆ ಇರುತ್ತಾ ಮಾಮ್? ಆ ಪಾರ್ವತಿ ಡೇಂಜರ್ ಝೋನ್ನಲ್ಲಿ ಇರೋವರೆಗೂ ನಾವು ಸೇಫ್ ಆಗಿರ್ತೀವಿ. ಅವಳೇನಾದರೂ ಸೇಫ್ ಝೋನ್ಗೆ ಹೋದರೆ ನಾವು ಡೇಂಜರ್ ಝೋನ್ಗೆ ಹೋಗ್ತೀವಿ. ಏನು ಹೇಳ್ತಿದ್ಯಾ ಮಾಮ್? ಒಂದು ವೇಳೆ ಆ ಪಾರ್ವತಿ ಬದುಕುಳಿದು ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ ಅಂತ ಹೇಳಿದ್ರೆ ನನ್ನ ಕಥೆ ಏನು? ಡೋಂಟ್ ವೆರಿ ದಿಶಾ, ಅವಳು ಬದುಕೋದಕ್ಕೆ ಚಾನ್ಸೇ ಇಲ್ಲ. ಹಾಗೆ
ಒಂದು ವೇಳೆ ಅವಳು ಬದುಕುಳಿದ್ರು ಅವಳನ್ನು ಬದುಕೋದಕ್ಕೆ ನಾವು ಬಿಡಬಾರ್ದು. ಅರ್ಥ ಆಯ್ತಾ? ಅಮ್ಮ ಅಮ್ಮ ಜಯ, ಅಮ್ಮ ಎಲ್ಲೋದ್ರು? ರೂಮಲ್ಲೂ ಕಾಣಿಸ್ತಾ ಇಲ್ವಲ್ಲ? ಸರ್, ಮ್ಯಾಮ್ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಎಲ್ಲೋ ಹೊರಗಡೆ ಹೋದ್ರು. ಹನುಮಂತು, ಮಗಳು ಹೇಗಿದ್ದಾಳೆ? ಹೇಗಿದೆ ಕಂಡೀಷನ್? ಏನೂ ಗೊತ್ತಾಗ್ತಿಲ್ಲಮ್ಮ. ಡಾಕ್ಟ್ರು ನರ್ಸು ಸುಮ್ಮನೆ ಓಡಾಡ್ತಿದ್ದಾರೆ. ಯಾಕೋ ಹೆದರಿಕೆ ಆಗ್ತಿದೆ. ಡೋಂಟ್ ವರಿ, ಹುಷಾರಾಗ್ತಾಳೆ, ಏನೂ ಆಗಲ್ಲ. ನೀವಿಬ್ಬರು ನಿನ್ನೆಯಿಂದ ಏನೂ ತಿಂದಿಲ್ಲ. ಹೋಗಿ ಗಣಿನ ಕರ್ಕೊಂಡೋಗಿ ಏನಾದರೂ ತಿನ್ನಿಸ್ಕೊಂಡು ಕರ್ಕೊಂಡು ಬನ್ನಿ. ಬೇಡಮ್ಮ. ಬೇಡ ಅಂದರೆ ಹೇಗೆ? ನಿಮಗಿಲ್ಲದೆ ಇರ್ಬೋದು, ಆದರೆ ಪಾಪ ಗಣಿ ಚಿಕ್ಕ ಹುಡುಗ, ಹಂಗೆ ಹೊಟ್ಟೆ ಹಸಿದೇ ಇರುತ್ತಾ? ಕರ್ಕೊಂಡು ಹೋಗಿ ತಿಂಡಿ ತಿನ್ನಿಸ್ಕೊಂಡು ಬನ್ನಿ. ಆಯ್ತಮ್ಮ. ಪಾರ್ವತಿ, ದ ಗ್ರೇಟ್ ಪಾರ್ವತಿ, ಹೇಗಿದೆಯಾ? ಬದುಕಿದೆಯಾ? ಇಲ್ಲ ಸತ್ತಿದೆಯಾ? ಇಲ್ಲ ಬದುಕಿದ್ದು ಸತ್ತಿದೆಯಾ? ನಾ ಚೆನ್ನಾಗಿಲ್ಲ ಅಂತ ಹೇಳ್ಕೊಳಕ್ಕೆ ನಿಂಗೆ ಕಷ್ಟ ಆಗುತ್ತಲ್ವ ಪಾರ್ವತಿ? ನನಗೆ ಕೊಟ್ಟಿರೋ ಮಾತಿನ ಹಾಗೆ ನೀನು ಮನೆ ಬಿಟ್ಟು ಹೋದೆ, ಆದರೆ ಇನ್ನೂ ಬದುಕುಳಿದಿದೆಯಲ್ಲ, ಯಾಕೆ?